ಹಲೋ ಹಾಗೂ ನಮಸ್ತೆ ಸ್ನೇಹಿತರೆ. ಇಂಡಿಯಾದಲ್ಲಿ ಹಾಟೆಸ್ಟ್ ನ್ಯೂಸು BMW F450GS ಇವಾಗ ಲಾಂಚ್ ಆಗಿರೋದು. ಸೊ ನಿಮಗೆಲ್ಲ ಗೊತ್ತಿದೆಯೋ ಇಲ್ವೋ ಐಡಿಯಾ ಇಲ್ಲ, ಬಟ್ ನಾನು ಈ ಗಾಡಿ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಮೇನ್ ಏನು ಗೊತ್ತಾ, BMW ಅಂದರೆ ಕಾಸು. ಸೊ ಎಷ್ಟು ಪ್ರೈಸಿಗೆ ಬಿಡ್ತಾರೆ ಗಾಡಿ, ಇವೆಲ್ಲ ಕ್ವಶನ್ಸ್ ಇರ್ತಲ್ಲ. ಸೊ ನಾನು ಶೋರ್ ಇರಲಿಲ್ಲ. ಈಗಲೂ ನಿಜ ಹೇಳ್ಬೇಕಂದ್ರೆ ನಾನು ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಇದ್ದೀನಿ. ನೀವು ಹೇಳ್ಬೇಕು ಆ್ಯಕ್ಚುಲಿ ಕಮೆಂಟ್ಸಲ್ಲಿ ನಾನು ಏನು ಮಾಡಲಿ ಅಂತ ಅಂದ್ಬಿಟ್ಟು. ಬಟ್ ಈ ಗಾಡಿ ಬಿಟ್ಟಿರೋದು ಸುಮಾರು ಜನ ಬೈಕರ್ಸ್ಗೆ ಒಂದು ಗುಡ್ ನ್ಯೂಸ್. ಬಿಕಾಸ್ ಅಡ್ವೆಂಚರ್ ಕೆಟಗರಿಯಲ್ಲಿ ಇವಾಗ ಹಿಮಾಲಯನ್ನು KTM ಅಡ್ವೆಂಚರ್ ಜೊತೆಗೆ ಈ ಗಾಡಿ ಕೂಡ ಈ ಲೈನಪ್ಪಲ್ಲಿ ಹೆಚ್ಚು ಕಮ್ಮಿ ಆ್ಯಡ್ ಆಗುತ್ತೆ. ಸೊ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಹೇಳ್ಬೇಕಂತ ಹೇಳಿದ್ರೆ ಇದರಲ್ಲಿ 3 ವೇರಿಯಂಟ್ ಲಾಂಚ್ ಮಾಡಿದ್ದಾರೆ ಇವಾಗ. ಬೇಸ್ ವೇರಿಯಂಟು ಬಂದು 4.70 ಲ್ಯಾಕ್ಸ್ ಎಕ್ಸ್ ಶೋರೂಮು, ಹಾಗೆಯೇ ಎಕ್ಸ್ಕ್ಲೂಸಿವ್ ಅಂತ ಇದು ಮಿಡ್ ವೇರಿಯಂಟ್ ಅಂತ ಅನ್ಬೋದು, ಇದಕ್ಕೆ 4.90 ಲ್ಯಾಕ್ಸು. ಅಥವಾ ನೀವು ಟಾಪ್ ವೇರಿಯಂಟ್ ನೋಡ್ತೀರಾ GS Trophy ವೇರಿಯಂಟ್ ಅಂತ ಹೇಳಿದ್ರೆ 5.30 ಲ್ಯಾಕ್ ಎಕ್ಸ್ ಶೋರೂಮ್. ಇದೆಲ್ಲದೂ ಎಕ್ಸ್ ಶೋರೂಮ್ ಪ್ರೈಸ್. ನನ್ನ ಹತ್ರ ಆನ್ ರೋಡ್ ಬ್ಯಾಂಗ್ಳೂರ್ ಪ್ರೈಸ್ ಕೂಡ ಇದೆ, ಅದನ್ನು ಆಮೇಲೆ ಹೇಳ್ತೀನಿ ನಾನು. ಸೊ ಈ 3 ವೇರಿಯಂಟಲ್ಲಿ ನಿಮಗೆ ಏನು ಡಿಫ್ರೆನ್ಸ್ಗಳು ಬೇಸಿಕ್ಕು ಅಂತ ಹೇಳಿ ನೋಡೋಣ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಸ್ಪೆಕ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ಇಂಜಿನ್ನು 3ರಲ್ಲೂ ಸೇಮ್ ಬರುತ್ತೆ, ಅದರಲ್ಲಿ ಏನೂ ಚೇಂಜ್ ಇಲ್ಲ. 420cc ಪ್ಯಾರಲಲ್ ಟ್ವಿನ್ ಇಂಜಿನ್ ಬರುತ್ತೆ. ಇದು ಬಂದು 43 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ, ಹಾಗೆಯೇ 48 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಒಳ್ಳೆ ಪವರ್ ಅಂತಲೇ ಅನ್ಬೋದು. ಮೇಯ್ನ್ ಏನು ಗೊತ್ತಾ, ಇದು ಕರ್ವ್ ವೆಯ್ಟ್ ಬಂದು ಜಸ್ಟ್ 178 kg. ಸೊ 178 kg ಅಡ್ವೆಂಚರ್ ಗಾಡಿ ಅಂತ ಹೇಳಿದ್ರೆ ನಿಮಗೆ ಆ್ಯಕ್ಚುಲಿ ಪ್ರಿಟಿ ಮಚ್ ಗುಡ್ ಅಂತಲೇ ಅನ್ಬೋದು. ಬಿಕಾಸ್ ಹಿಮಾಲಯನೆಲ್ಲ ನಿಮಗೆ ಆಲ್ಮೋಸ್ಟ್ 200 kg ಹತ್ರ ಬಂದುಬಿಡುತ್ತೆ. ಸೊ ನಿಮಗೆ ಅದರಲ್ಲಿ ಯೋಚನೆ ಮಾಡ್ಕೊಬೋದು, ಅಂದಾಜು ಮಾಡ್ಕೊಬೋದು. ಸೊ ಸಮ್ ಆಫ್ ದ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ABS ಬರುತ್ತೆ 3 ಗಾಡಿಯಲ್ಲೂ, 3 ವೇರಿಯಂಟಲ್ಲೂ ನಿಮಗೆ ABS Pro ಬರುತ್ತೆ. ಹಾಗೆಯೇ ಒಟ್ಟು 3 ರೈಡಿಂಗ್ ಮೋಡ್ಸು, ರೈನು, ರೋಡು ಜೊತೆಗೆ ಎಂಡ್ಯೂರೋ ಅಂತ ಬೇಸ್ ವೇರಿಯಂಟಲ್ಲಿ. ಆಮೇಲೆ ಟ್ರ್ಯಾಕ್ಷನ್ ಕಂಟ್ರೋಲ್ ಬರುತ್ತೆ ನಿಮಗೆ. 6.5 ಇಂಚು TFT ಡ್ಯಾಶ್ ಬರುತ್ತೆ. ಸೊ ಬೇಸಿಕಲಿ ನಿಮಗೆ ಗಾಡಿ ನೋಡೋದಕ್ಕೆ ಫೀಚರ್ ಲೋಡೆಡ್ ಅಂತಲೇ ಅನ್ಬೋದು. ಬಟ್ ಇದೆಲ್ಲ ಬೇಸ್ ವೇರಿಯಂಟಲ್ಲಿ ಇದ್ರೂ ನಿಮಗೆ ಕ್ವಿಕ್ ಶಿಫ್ಟರ್ ಎಲ್ಲ ಮಿಸ್ ಔಟ್ ಆಗುತ್ತೆ. ಅಟ್ಲೀಸ್ಟ್ ಕ್ವಿಕ್ ಶಿಫ್ಟರ್ ಇದ್ದರೆ ಬೇಸ್ ವೇರಿಯಂಟಲ್ಲಿ ಚೆನ್ನಾಗಿರೋದು. ಇಲ್ಲಿಂದ ನೀವು ಎಕ್ಸ್ಕ್ಲೂಸಿವ್ 1 ವೇರಿಯಂಟ್ ಜಾಸ್ತಿಗೆ ಹೋಯ್ತು ಅಂತ ಹೇಳಿದ್ರೆ ಅದರಲ್ಲಿ ನಿಮಗೆ ಕ್ವಿಕ್ ಶಿಫ್ಟರ್ ಕೂಡ ಆ್ಯಡ್ ಆಗುತ್ತೆ. ಜೊತೆಗೆ ನಿಮಗೆ ಎಂಡ್ಯೂರೋ ಪ್ರೋ ಅಂತ ಇನ್ನೊಂದು ಎಕ್ಸ್ಟ್ರಾ ಮೋಡ್ ಕೂಡ ನೀವು ಯೂಸ್ ಮಾಡ್ಕೊಬೋದು. ಐ ಥಿಂಕ್ ಎಂಡ್ಯೂರೋ ಪ್ರೋ ಅಲ್ಲಿ ನಿಮಗೆ ರೇರ್ ABSನ ಆಫ್ ಮಾಡ್ಕೊಳ್ಳೋವಂಥ ಆಪ್ಷನ್ ಇರುತ್ತೆ. ಸೊ ಸ್ವಲ್ಪ ಆಫ್ ರೋಡ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಅವಾಗ ಅದರಲ್ಲಿ ಮಜಾ ಇರುತ್ತೆ. ಇನ್ನೊಂದೇನಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಮಿಡ್ ವೇರಿಯಂಟ್ ಎಕ್ಸ್ಕ್ಲೂಸಿವ್ ವೇರಿಯಂಟಲ್ಲಿ ಈ ಇಂಜಿನ್ ಕೆಳಗಡೆ ಗಾರ್ಡ್ ಬರುತ್ತಲ್ಲ, ಆ ಗಾರ್ಡ್ ಆ್ಯಡ್ ಆಗುತ್ತೆ. ಆಮೇಲೆ ಫ್ಲೈ ಸ್ಕ್ರೀನ್ ಯಾವ್ದು ಬರುತ್ತೆ ಇದೆಲ್ಲ ಆ್ಯಡ್ ಆಗುತ್ತೆ. ಈ ಥರ ಕೆಲವುದು. ಆಮೇಲೆ ಐ ಥಿಂಕ್ ಹ್ಯಾಂಡಲ್ ಬಾರ್ಡ್ ಗಾರ್ಡ್ಸ್ ಎಲ್ಲ ಬರುತ್ತಲ್ಲ, ನಕಲ್ ಗಾರ್ಡ್ಸು, ಇವೆಲ್ಲ ಆ್ಯಡ್ ಆಗುತ್ತೆ ನಿಮಗೆ. ಇನ್ನು ನೀವು ಟಾಪ್ ವೇರಿಯಂಟು GS Trophy ವೇರಿಯಂಟ್ಗೆ ಹೋಯ್ತು ಅಂತಂದರೆ ಬೆಸ್ಟು. ಅದರಲ್ಲಿ ನಿಮಗೆ ಬ್ಲೂ ಕಲರ್ ಬರುತ್ತೆ. ಇನ್ನೊಂದು ಡಿಸಪಾಯಿಂಟಿಂಗ್ ಏನು ಗೊತ್ತಾ, ಬರೀ 3 ಕಲರ್ ಆಪ್ಷನ್ ಇದೆ. ಅದು ಲೈಕ್ ನಿಂಗೆ 3 ಅಲ್ಲ 2 ಅಂತ ಹೇಳ್ಬೋದು. ಬ್ಲ್ಯಾಕು ಬೇಸಿಕಲಿ ನಿಮಗೆ ಮಿಡ್ ಮತ್ತು ಬೇಸ್ ವೇರಿಯಂಟಲ್ಲಿ ಬ್ಲ್ಯಾಕ್ ಬರುತ್ತೆ. ಟಾಪ್ ವೇರಿಯಂಟಲ್ಲಿ ಬ್ಲೂ ವೇರಿಯಂಟ್ ಬರುತ್ತೆ. ಬ್ಲೂ ವೇರಿಯಂಟೇ ಯಾರೇ ಆದರೂ ತೊಗೊಳ್ಳೋದು, ಅದು ಸಕ್ಕತ್ತಾಗಿದೆ ಕಲರ್ ನೋಡೋದಕ್ಕೆ. ಬ್ಲ್ಯಾಕು ಅಷ್ಟು ಚೆನ್ನಾಗಿ ಅನಿಸಲ್ಲ, ಏನು ಪರ್ಸ್ನಲ್ ಪ್ರಿಫರೆನ್ಸು, ಬ್ಲ್ಯಾಕ್ ಎಲ್ಲರೂ ಇಷ್ಟಪಡೋರು ಇರ್ತಾರೆ. ಸೊ ಗಾಡಿಯಲ್ಲಿ ನಿಮಗೆ ಬ್ಲ್ಯಾಕ್ ತೊಗೊಂಬಿಟ್ರೆ ತುಂಬ ಸಿಂಪಲ್ ಅನಿಸುತ್ತೆ. ಆ ಥರ ಲೆಕ್ಕಕ್ಕೆ ನಾನು ಹೇಳ್ತಾ ಇದ್ದೀನಿ 2 ವೀಲರಲ್ಲಿ. ಸೊ ಟಾಪ್ ವೇರಿಯಂಟ್ ನೀವು ನೋಡ್ತೀರಾ GS Trophy ವೇರಿಯಂಟ್ ಅಂತಂದರೆ ಇದರಲ್ಲಿ ನಿಮಗೆ ಮೇಯ್ನು ಆ್ಯಡ್ ಆಗೋವಂಥ ಫೀಚರು ಈಸಿ ರೈಡ್ ಕ್ಲಚ್ಚು. ಸೊ ನೀವು ಇದರಲ್ಲಿ ಆ್ಯಕ್ಚುಲಿ ಕ್ಲಚ್ ಹಿಡಿದೇ ಗೇರ್ಗೆ ಹಾಕ್ಕೊಂಡು ಮೂವ್ ಮಾಡ್ಬೋದು. ಇದು ಒನ್ ಆಫ್ ದ ಬೆಸ್ಟ್ ಟೆಕ್ನಾಲಜಿ. ಬಟ್ ಎಗೇನ್ ನಿಮಗೆ ಮ್ಯಾನ್ಯಲ್ ಕಂಟ್ರೋಲ್ ಬೇಕಂತ ಹೇಳಿದ್ರೆ ಆ ಥರ ಮಜಾ ಸಿಗೋದಿಲ್ಲ ಅದರಲ್ಲಿ. ಬಟ್ ನಿಮಗೆ ಏನಾದ್ರು ಸಿಟಿಯಲ್ಲೆಲ್ಲ ಓಡಾಡ್ತಾ ಇರ್ತೀರಾ, ಈಸಿ ಆಗುತ್ತೆ, ಕೈಗೆ ಫೆಟಿಗೆ ಬರಬಾರ್ದು ಅಂತ ಹೇಳಿದ್ರೆ ಇದು ಬೆಸ್ಟ್ ಅಂತಲೇ ಅನ್ಬೋದು. ಸೊ ಇದಲ್ದೇ ಎಗೇನ್ ಇದರಲ್ಲೂ ನಿಮಗೆ ಮಿಡ್ ವೇರಿಯಂಟಲ್ಲಿ ಏನಿತ್ತು ಅವೆಲ್ಲ ಫೀಚರ್ಸು ಆ್ಯಡ್ ಆಗುತ್ತೆ. ಹಾಗೇನೇ ಇದರಲ್ಲಿ ನಿಮಗೆ ಸ್ಪೋರ್ಟ್ಸ್ ಸಸ್ಪೆನ್ಷನ್ ಬರುತ್ತೆ. ಇನ್ನು ಇದ್ರ ಜೊತೆಗೆ ಎಗೇನ್ ಫ್ಲೈ ಸ್ಕ್ರೀನು, ಕೆಳಗಡೆ ನಿಮಗೆ ಸಮ್ ಗಾರ್ಡ್ ಬರುತ್ತಲ್ಲ ಅದು, ಆಫ್ ರೋಡ್ ಫುಟ್ ಪೆಕ್ಸ್ ಬರುತ್ತೆ, ಇವೆಲ್ಲದೂ ಚೇಂಜ್ ಆಗುತ್ತೆ. ಸೊ ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿದೆ. ಮೇಯ್ನು ನಿಮಗೆ ಚಾಸಿಸ್ ಕಲರ್ ಇದು ಬಂದು ವೈಟ್ ಬರುತ್ತೆ. ವೈಟ್ಗಿಂತ ರೆಡ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು, ಬ್ಲೂ ಜೊತೆಗೆ ಸಿಂಕ್ ಆಗೋದು ಅಂತ ಅನಿಸ್ತಾ ಇತ್ತು. ಬಟ್ ವೈಟ್ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಟಾಪ್ ವೇರಿಯಂಟು. ಸೊ ಇದು 3 ವೇರಿಯಂಟು ಇರೋದು. ಅಟ್ಲೀಸ್ಟು ನೀವು ಎಕ್ಸ್ಕ್ಲೂಸಿವ್ ಇಲ್ಲ ಟಾಪ್ ವೇರಿಯಂಟ್ಗೆ ಹೋಗಿ. ಬೇಸ್ ವೇರಿಯಂಟಲ್ಲಿ ಸುಮ್ಮನೆ 20,000 ಡಿಫ್ರೆನ್ಸು ನಿಮಗೆ, ಅದರಲ್ಲಿ ಸ್ವಲ್ಪ ಜಾಸ್ತಿ ಪಾಯಿಂಟ್ಸೇ ಮಿಸ್ ಮಾಡ್ಕೊತೀರಾ. ಸ್ಪೆಷಲಿ ನಿಮಗೆ ಕ್ವಿಕ್ ಶಿಫ್ಟರು ಸಿಗದೇ ಇರೋದ್ರಿಂದ ನಿಮಗೆ ಒಂಥರ ಡೌನ್ ಅಂತಲೇ ಅಂತೀನಿ. ಸೊ ಇದು ಆನ್ ರೋಡ್ ಪ್ರೈಸು ಬ್ಯಾಂಗ್ಳೂರಲ್ಲಿ ಎಷ್ಟು ಅಂತ ಹೇಳ್ತೀನಿ. ನೀವು ಬೇಸ್ ವೇರಿಯಂಟ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ಆನ್ ರೋಡ್ ಪ್ರೈಸು 6,13,000 ಸಮಥಿಂಗ್ ಬರುತ್ತೆ ಬ್ಯಾಂಗ್ಳೂರಲ್ಲಿ. ಇನ್ನು ಮಿಡ್ ವೇರಿಯಂಟ್ಗೂ ಅಂದರೆ ಎಕ್ಸ್ಕ್ಲೂಸಿವ್ ವೇರಿಯಂಟ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ 6,38,000 ಸಮಥಿಂಗ್ ಬರುತ್ತೆ. ಟಾಪ್ ಆಫ್ ದ ಲೈನ್ GS Trophy ವೇರಿಯಂಟ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ 6,87,000 ಸಮಥಿಂಗ್ ಬರುತ್ತೆ. ಇದು ಆನ್ ರೋಡ್ ಪ್ರೈಸು. ಆದರೆ ನೆನ್ಪಿಟ್ಕೊಳ್ಳಿ, ಈ ಆನ್ ರೋಡ್ ಪ್ರೈಸಲ್ಲಿ ನಿಮಗೆ ಇನ್ಶೂರೆನ್ಸು, ರೋಡ್ ಟ್ಯಾಕ್ಸು ಎರಡೇ ಆ್ಯಡ್ ಆಗಿರೋದು ಎಕ್ಸ್ ಶೋರೂಮ್ ಪ್ರೈಸ್ಗೆ. ಸೊ ನಿಮಗೆ ರೋಡ್ ಸೈಡ್ ಅಸಿಸ್ಟೆನ್ಸು ಇವೆಲ್ಲ ಯಾವುದೂ ಬರೋದಿಲ್ಲ. ಇದು ಬೇಕಂತ ಹೇಳಿದ್ರೆ ಎಕ್ಸ್ಟ್ರಾ 21,000 ಪೇ ಮಾಡಿ ನೀವು ರೋಡ್ ಸೈಡ್ ಅಸಿಸ್ಟೆನ್ಸ್ನ ತೊಗೊಳ್ಬೋದು. ಸೊ ಪ್ರೈಸಿಂಗ್ ಬಗ್ಗೆ ಹೇಳಬೇಕಂದ್ರೆ, ನಿಜ ಹೇಳಬೇಕಂದ್ರೆ ಎಕ್ಸ್ ಶೋರೂಮ್ ಪ್ರೈಸು ಇನ್ನೊಂಚೂರು ಕಮ್ಮಿ ಇದ್ದರೆ ಚೆನ್ನಾಗಿರೋದು. ಬಿಕಾಸ್ ಈಗ ಕಾಂಪಿಟೇಷನ್ ನೀವು ಹಿಮಾಲಯನೇ ಇರ್ಬೋದು ಅಥವಾ KTM ಇರ್ಬೋದು, ಎಗೈನ್ ಅದೆಲ್ಲ ಸಿಂಗಲ್ ಸಿಲಿಂಡರ್ ಬರುತ್ತೆ. ಹಾಗಾಗಿ ಸ್ವಲ್ಪ ಪ್ರೈಸಿಂಗ್ ಕಮ್ಮಿನೇ ಇದೆ ಅದೆಲ್ಲ. ಬಟ್
ಫೀಚರ್ಸು ಅದರಲ್ಲೂ ಚೆನ್ನಾಗಿದೆ, ಗಾಡಿಗಳು ಚೆನ್ನಾಗಿದೆ. ಸೊ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ ತೊಗೊಬೇಕಂತಿರೋರು, ಬಿಕಾಸ್ ಓವರ್ ಆಲ್ ಪ್ರೈಸಿಂಗು ನೀವು ಟಾಪ್ ವೇರಿಯಂಟ್ ನೋಡ್ತೀರಾ ಅಂದರೆ ಇದು 7 lakh ಬ್ರ್ಯಾಕೆಟಿಗೆ ಬಂದುಬಿಡುತ್ತೆ GS. ನಾನು 7.5 8 ಆಗ್ಬೋದು ಅಂತ ಆ್ಯಂಟಿಸಿಪೇಟ್ ಮಾಡಿದೆ, ಅಷ್ಟು ಆಗ್ಬೋದು ಅಂತ ನನ್ನ ತಲೆಯಲ್ಲಿತ್ತು. ಸೊ 7 ಸ್ಟಿಲ್ ಓಕೆನೇ, ಬಟ್ ಇನ್ನೊಂಚೂರು ಕಮ್ಮಿ ಇದ್ದಿದ್ರೆ ಇನ್ನೂ ಅಗ್ರೆಸಿವ್ ಆಗಿ ಚೆನ್ನಾಗಿರೋದು ಮಾರ್ಕೆಟಲ್ಲಿ ಕಾಂಪಿಟೇಷನ್ ಅಂತ ನಾನು ಹೇಳ್ತೀನಿ. ಸೊ ಕನ್ಫ್ಯೂಷನ್ ಸ್ನೇಹಿತರೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನನಗೆ. ಆ್ಯಕ್ಚುಲಿ ತುಂಬ ದೊಡ್ಡ ಡಿಸಪಾಯಿಂಟ್ಮೆಂಟ್ ಏನಂತ ಹೇಳಿದ್ರೆ, ಇವರು ಅಟ್ಲೀಸ್ಟು ಸ್ಪೋಕ್ಸ್ ವೀಲ್ನಾದರೂ ಇದರಲ್ಲಿ ಕೊಟ್ಟಿದ್ದಿದ್ರೆ, ಟ್ಯೂಬ್ಲೆಸ್ ಸ್ಪೋಕ್ಸ್ ವೀಲು ಚೆನ್ನಾಗಿರೋದು. ಇವರು ಟ್ಯೂಬ್ಲೆಸ್ ಸ್ಪೋಕ್ಸ್ ವೀಲು ಕೊಡೋದಿಲ್ಲ, ಅದನ್ನು ನೀವು ಆಕ್ಸೆಸರಿಯಾಗಿ ತೊಗೊಬೇಕು. ಹೇಗೇನು ಅದಕ್ಕೆ ಜಾಸ್ತಿ ದುಡ್ಡು ಇರುತ್ತೆ. BMW ಅಂದರೆ ಕಾಸು ಗುರು, ನೀವು ಸರ್ವಿಸಿಗೆ ತೊಗೊಂಡೋಗು, ಆಕ್ಸೆಸರಿ ಸಾಕು, ಏನು ಮುಟ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ದುಡ್ಡು ಹಂಗೆ ಚಲ್ತಾ ಇರಬೇಕು. ದಟ್ ಈಸ್ ವಾಟ್ BMW ಇಸ್. ಬಟ್ ಏನೂ ಮಾಡೋಕ್ಕಾಗಲ್ಲ, ಕೆಲವು ಸರಿ ಆ ಬ್ರ್ಯಾಂಡ್ ವ್ಯಾಲ್ಯೂ ನೋಡಿ ತೊಗೊಳ್ತೀರಾ. ಅದಲ್ಲದೆ ಈ ಗಾಡಿ ಆ್ಯಕ್ಚುಲಿ ನೋಡೋದಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇದೆ, ಬಟ್ ರೈಡ್ ಮಾಡಿ ಎಕ್ಸ್ಪೀರಿಯನ್ಸ್ ಸಿಕ್ಕಿದಾಗ ಆ್ಯಕ್ಚುಲಿ ಏನೇ ಇದ್ರೂ ಹೌ ಇಟ್ ಈಸ್ ಟು ರೈಡ್ ಅನ್ನೋದೇ ಒಬ್ಬ ರೈಡರ್ಗೆ ಇಂಪಾರ್ಟೆಂಟು. ಸೊ ನಾವು ಗಾಡಿ ಸಿಕ್ಕಿದಾಗ ರೈಡ್ ಮಾಡಿ ನೋಡೋಣ ಯಾವ ಥರ ಇರುತ್ತೆ ಅಂತ, ಅದ್ರ ಮೇಲೆ ಕಾಲ್ ತೊಗೊಬೇಕು. ಸೊ ನೀವೇನಾದರೂ ಈ ಗಾಡಿ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರೆ, ನಿಮಗೆ ನನ್ನ ಸಜೆಷನ್ ಏನಂತ ಹೇಳಿದ್ರೆ, ನೀವು ಈ ಗಾಡಿ ತೊಗೊಂಡು ತುಂಬ ಟೈಮ್ ಇಟ್ಕೊಳ್ತೀರಾ, ದುಡ್ಡು ಖರ್ಚು ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತ ಹೇಳಿದ್ರೆ ಈ ಗಾಡಿಗೆ ಹೋಗಿ. ಬಿಕಾಸ್ ನನ್ನ ಫ್ರೆಂಡ್ ಹತ್ರನೂ ಇತ್ತು, ಮುಂಚೆ ಇತ್ತಲ್ಲ BMW 310 GS, ಅದು ನನ್ನ ಫ್ರೆಂಡ್ ಹತ್ರ ಇತ್ತು. ತುಂಬ ಸರ್ವಿಸ್ ಕಾಸ್ಟ್ ಬರೋದು ನಿಮಗೆ 15,000 20,000 10 ಆ್ಯಂಡ್ ಅಬೋವೇನೇ ಮಾತುಕತೆ ನೀವು ಸರ್ವಿಸ್ ಸೆಂಟರ್ಗೆ ಹೋಯ್ತು ಅಂತಂದರೆ, ಗೊತ್ತಾಯ್ತಾ. ಈಗ ನಿಮಗೆ ಪಾರ್ಟ್ಸ್ ರಿಪ್ಲೇಸ್ಮೆಂಟು, ಆಕ್ಸೆಸರೀಸು, ಪ್ರತಿಯೊಂದು BMW ಅಂದರೆ ಕಾಸ್ಟ್ಲಿ. ಫಸ್ಟು ನಿಮ್ಮ ತಲೆನ ಅದಕ್ಕೆ ಪ್ರಿಪೇರ್ ಮಾಡ್ಕೊಳ್ಳಿ. ನೀವು ಈ ಗಾಡಿ ತೊಗೊಂಡು ಕಮ್ಮಿ ದುಡ್ಡಲ್ಲಿ ಸರ್ವಿಸ್ ಆ ಥರ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಬಜಾಜು, KTM, ಹಿಮಾಲಯನ್ ಅವರ ಇವೆಲ್ಲ ನಿಮಗೆ ಇರೋದ್ರಲ್ಲಿ ಬಜೆಟಲ್ಲಿ ವರ್ಕೌಟ್ ಆಗುತ್ತೆ. ನಿಮ್ಗೆ ಅದೇ ಕಾಸ್ಟ್ಲಿ ಅನ್ನಿಸ್ತಿದೆ, ಇದು ಇನ್ನೂ ಕಾಸ್ಟ್ಲಿ ಅವರಪ್ಪ ಇದು ದುಡ್ಡು ಅಂತ ಬಂದಾಗ. ಹಾಗಾಗಿ ಅದೆಲ್ಲ ನೋಡಿ ನೀವು ಡಿಸೈಡ್ ಮಾಡಿ. ಎಗೈನ್ 7 lakh ಬ್ರ್ಯಾಕೆಟು ಸ್ಮಾಲ್ ಅಮೌಂಟ್ ಅಲ್ಲ, 420cc ಗಾಡಿ ಇದು. ಸೊ ನೀವು ಯೋಚನೆ ಮಾಡಿ, ಇದೆಲ್ಲ ಯೋಚನೆ ಮಾಡಿ, ಒಂದಷ್ಟು ರಿವ್ಯೂಸ್ ಎಲ್ಲ ಬರುತ್ತೆ ಅವೆಲ್ಲ ನೋಡಿ, ಅದೆಲ್ಲ ನೋಡಿ ನಿಮ್ಮ ತಲೆಗೆ ಆವಾಗ ಯಾವ ಥರ ಥಾಟ್ ಬರುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡಿ ನೀವೇನು ಮಾಡ್ಬೋದು ಅಂತ ಅಂದ್ಬಿಟ್ಟು. ಆಫ್ಕೋರ್ಸ್ ಇದು ಎಲೆಕ್ಟ್ರಾನಿಕ್ಸು ಚೆನ್ನಾಗಿ ಲೋಡ್ ಆಗಿದೆ ಗಾಡಿಯಲ್ಲಿ, ಅದರಲ್ಲೇನು ದೂಸರ ಮತ್ತಿಲ್ಲ. ಒನ್ ಥಿಂಗ್ ನನಗೇನು ಮಿಸ್ಸಿಂಗ್ ಔಟ್ ಅನ್ನಿಸ್ತು ಅಂತ ಹೇಳಿದ್ರೆ, ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಬಿಕಾಸ್ ಎನಿವೇ ಯು ಆರ್ ಪೇಯಿಂಗ್ ದಟ್ ಮಚ್, ನೀವು ಅಷ್ಟು ದುಡ್ಡು ಕೊಡ್ತಾ ಇದ್ದೀರಾ, ನಿಮಗೆ 390 ಬರುತ್ತೆ, ಇದರಲ್ಲಿ ಬರಲ್ಲ. ತಲೆಯಲ್ಲಿ ಆ ಥಾಟ್ ಬರುತ್ತೆ. ಇನ್ನೊಂದು, ನಿಮಗೆ ಇದರಲ್ಲಿ 21 inch ವೀಲ್ಸ್ ಬರೋದಿಲ್ಲ, ಫ್ರಂಟು 19, ಹಿಂದೆ 17 ಬರೋದು. ಸೊ ಅದು ಅಷ್ಟೇ, ನಿಮ್ಗೆ ಆ ಆಪ್ಷನ್ ಕೂಡ ಇಲ್ಲ. ಈ ಒಂದು ಯು ಆರ್ ಪೇಯಿಂಗ್ ಸೋ ಮಚ್. ಗಾಡಿ ನಮ್ಮ ಕೈಗೆ ಸಿಕ್ಕಲಿ, ರೈಡ್ ಮಾಡೋಣ, ರೈಡ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅದ್ರ ಮೇಲೆ ನಿಮಗೆ ಆ್ಯಕ್ಚುಲಿ ಇನ್ನೂ ಚೆನ್ನಾಗಿ ಕ್ಲಾರಿಟಿ ಸಿಗುತ್ತೆ. ಇಷ್ಟು ದುಡ್ಡು ಕೊಟ್ಟರು ಪರವಾಗಿಲ್ಲ ಆಗೋರು, ಸಾಕಾಗಿದೆ ಗಾಡಿ ಓಡ್ಸೋಕ್ಕೆ ಅನ್ನೋ ಫೀಲ್ ಸಿಕ್ತು ಅಂತಂದರೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅವಾಗ. ಬಟ್ ರೈಡ್ ಮಾಡಿದ್ಮೇಲೆ ಅದನ್ನ ಹೇಳ್ತೀನಿ. ಸೊ ಅಷ್ಟೇ, ಜಾಸ್ತಿ ಕತೆ ಹೊಡೆಯೋದಿಲ್ಲ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನು ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ. ಬಾಯ್, ಸಿ ಯು.